ಓ ಗಾಳಿ ಹೋಗ್ತಾ ಇತ್ತು ಆಗಲ್ಲ. ಓ ಸೂಪರ್ ಆಗಿದೆ ಗಾರೆ. ಇದೆಲ್ಲ ಕಲ್ಲು, ಕಪ್ಪು ಕಲ್ಲು. ಬೀದರ್ನಲ್ಲಿ ಕಪ್ಪು ಮಣ್ಣು, ಕಪ್ಪು ಕಲ್ಲಿದೆ. ಅಷ್ಟೇ ಸ್ಟ್ರಾಂಗ್ ಆಗಿದೆ ಕಲ್ಲು. ಸ್ವಲ್ಪ ನೋಡಿ ಅಲ್ಲಿ ಮೇಲೆ ಬಾಹುಬಲಿ ಸಿನಿಮಾದಲ್ಲಿ ನೋಡಿರ್ಬೋದು ನೀವು ಈ ತರ. ಸ್ನೇಹಿತರೆ, ಬೀದರ್ ನಗರದಲ್ಲಿ ನಾನು ನನ್ನ ಆತ್ಮೀಯ ಸ್ನೇಹಿತ ಅಜಿತ್ ಅವರು ಬೀದರ್ ಫೋರ್ಟ್ಗೆ ಹೋಗ್ತಾ ಇದೀವಿ, ಅಂದ್ರೆ ಹಳೆ ಕೋಟೆಗೆ. ಜಗನ್ನಾಥ್ ಜಗನ್ನಾಥ್ ಅಂತ ನಿಮ್ಮ ಹೆಸರು? ಎಷ್ಟು ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀರಾ ಸರ್? 10 ವರ್ಷ. ಆ ಬೀದರ್ ಫೋರ್ಟ್ ಹತ್ರ ಬಿಡಿ, ನೋಡಲ್ ತೋರಿಸ್ತಾ ಇದಾರಲ್ಲ ಮೊಬೈಲ್ ನಲ್ಲಿ. ಕೋಟೆ ಕೋಟೆ ಅದು ಇರ್ಲಿ, ಇಂಗ್ಲಿಷ್ ಅಲ್ಲಿ ಅದು, ಕನ್ನಡದಲ್ಲಿ ಕೋಟೆ. ಇಲ್ಲಿ ಕನ್ಫ್ಯೂಸ್ ಆಗ್ಬಿಡಿ ಅಣ್ಣ. ಅಣ್ಣ ಊರ್ಗ್ ಹೊಸಬ್ರಲ್ವಾ, ಏನು ಗೊತ್ತಿಲ್ಲ ನಮ್ಗೆ, ನೀವೇ ದಾರಿ ತೋರಿಸ್ಬೇಕು ಸರ್. ಅಲ್ಲ ನಾನು ಇಲ್ಲ ನೋಡಿ, ಎಮ್ಮೆ ನೋಡಿ ಯಾವ ತರ ಇದೆ. ಅಪ್ಪ ಅಪಾರ್ಟ್ಮೆಂಟ್ ಕಲ್ಚರ್ ದೂರಲ್ಲಿ ಕಾಣ್ತಾ ಇದೆಯಲ್ಲ, ಅಪಾರ್ಟ್ಮೆಂಟ್ ಇದೆ ಆಲ್ರೆಡಿ ಬೀದರ್ ನಲ್ಲಿ. ಏರ್ಪೋರ್ಟ್ ಇದೆ ಸರ್. ಏರ್ಪೋರ್ಟ್ ಇದೆ ಬೀದರ್ ನಲ್ಲಿ. ಬೀದರ್ ತುಂಬಾ ಡೆವಲಪ್ ಆಗಿದೆ, ನಾವು ಅನ್ಕೊಂಡೇ ಇರ್ಲಿಲ್ಲ. ನೋಡಿ ಇದು ಫೈರ್ ಬ್ರಿಗೇಡ್, ಅಗ್ನಿಶಾಮಕ ದಳ. ಏನ್ ಅನ್ನಿಸ್ತು ಅಜಿತ್ ಸರ್ ಬೀದರ್? ಚೆನ್ನಾಗಿದೆ ಸರ್. ನಾನು ಸ್ಟಾರ್ಟಿಂಗ್ ಬರೋವಾಗ ಈ ತರ ಡೆವಲಪ್ ಆಗಿರುತ್ತೆ ಅಂತ ಅನ್ಸ್ಕೊಂಡಿಲ್ಲ. ನಿಜವಾಗ್ಲೂ ಬಂದಾಗ ರೋಡ್ ಅಂತೂ ತುಂಬಾ ಕ್ಲೀನ್ ಆಗಿರುತ್ತೆ. ಆಮೇಲೆ ನೀವು ಬೆಂಗಳೂರಿನಲ್ಲಿ ಏನ್ ನೋಡ್ತೀರಾ ಮನೆಗಳು, ಇಲ್ಲಿ ನೋಡ್ಬೇಕು ಮನೆಗಳು ಅಂತಂತ ಚೆನ್ನಾಗಿ ಕಟ್ಟಿದ್ದಾರೆ ಮನೆಗಳನ್ನ. ಇನ್ನೊಂದು ಬುಲೆಟ್ ಕ್ರೇಜ್ ಜಾಸ್ತಿ ಅಲ್ಲ ಇಲ್ಲಿ? ಹೌದೌದು, ಎಲ್ಲಿ ನೋಡಿದ್ರು ಬುಲೆಟ್ಗಳಿದೆ. ಅದೇನಾ ಸರ್ ಕೋಟೆ? ಇದು ಸ್ಟಾರ್ಟಿಂಗಾ? ಇದೇನಿದು ಸ್ಟಾರ್ಟಿಂಗು ಕೋಟೆ ಎಂಟ್ರೆನ್ಸ್? ನೋಡಿ ಸ್ನೇಹಿತರೆ, ಇನ್ನೇನು ಕೋಟೆ ಹತ್ತತ್ರ ಬಂದಿದೀವಿ. ಮುಂದೆ ಕೋಟೆನ ವಿವರಿಸ್ಕೊಂತ ಹೋಗ್ತೀವಿ. ನಾವು ವಸ್ತು ನೋಡೋಣ, ಅದ್ರ ಬಗ್ಗೆ ಎಷ್ಟು ತಿಳಿಯುತ್ತೋ ಅಷ್ಟು ಒಂದು ನಿಮಗೆ ತೋರಿಸುವಂತ ಕೆಲಸ ಮಾಡ್ತೀವಿ. ಅಜಿತ್ ಸರ್ ನೋಡಿ ಹೇಗಿದೆ? ಎಷ್ಟು ವರ್ಷ ಆಯ್ತು ಅಣ್ಣ ಇದು ನಿರ್ಮಾಣ ಮಾಡಿ? ಅಲ್ಲ ಬಿಡಿ, ಇವೆಲ್ಲ 500-600 ವರ್ಷ ಹಿಂದೆನೆ ಆಗಿರೋದು. ಸೂಪರ್ ಸೂಪರ್. ಒಳಗಡೆ ಎಂಟ್ರಿ ಇದೆ ತಾನೆ? ಏನೇ ಟೆಕ್ನಾಲಜಿ ಬಂದ್ರು ಆ ಟೈಮ್ ಅಲ್ಲಿ ಕನ್ಸ್ಟ್ರಕ್ಟ್ ಮಾಡಿರೋ ಮೆಥಡ್ ಇದೆಯಲ್ಲ. ಹೌದು, ಅದು ಹೆಂಗ್ ಎತ್ತುತ್ತಿದ್ರು ಆ ದೊಡ್ಡ ದೊಡ್ಡ ಕಲ್ಲುಗಳನ್ನೋದೇ ಒಂದು ನಿಜವಾಗ್ಲೂ ಆಶ್ಚರ್ಯ. ಸ್ನೇಹಿತರೆ, ನಿಜವಾಗ್ಲೂ ಒಂದೊಂದು ಕಲ್ಲುಗಳು ಬಂದು ಒಂದು 200, 300, 400, 500 kg ಮೇಲೆ ಇದೆ. ಯಾವ ಟೆಕ್ನಾಲಜಿ ಯೂಸ್ ಮಾಡೋದನ್ನೆಲ್ಲ ಎತ್ತಿದ್ರು ಕಟ್ಟಿದ್ರು ಅನ್ನೋದೇ ನಿಜವಾಗ್ಲೂ ಆಶ್ಚರ್ಯ. ಮುಂದೆ ತೋರಿಸ್ತೀವಿ ಬನ್ನಿ, ಅದ್ಭುತವಾಗಿದೆ ಅಂತ ನಮ್ಗೆ ಮಾಹಿತಿ ಸಿಕ್ಕ ಮೇಲೆ ಇಲ್ಲಿಗೆ ಬರ್ತಾ ಇದೀವಿ. ಪುನೀತ್ ರಾಜ್ಕುಮಾರ್, ಶಂಕರ್ನಾಗು ಪುನೀತ್ ರಾಜ್ಕುಮಾರ್. ಆಟೋ ಅಂತ ಬಂದ್ರೆ ಶಂಕರ್ನಾಗ್ ಬಂದ್ಬಿಡ್ತಾರೆ. ಆಟೋ ಬಂದ್ರೆ ಶಂಕರ್ನಾಗ್. ಇನ್ನ ಸಾಮಾಜಿಕವಾಗಿ ಬಂದ್ರೆ ಪುನೀತ್ ರಾಜ್ಕುಮಾರ್. ಓಕೆ, ಆಲ್ ಟೈಮ್ ಸೂಪರ್ ಸ್ಟಾರ್. ಕರ್ಕೊಂಬಂದು ಮಾಹಿತಿ ಕೊಟ್ಟು ಕರ್ಕೊಂಬಂದ್ರಲ್ಲ, ಅದೇ ನಮಗ್ ಖುಷಿ. ಸ್ನೇಹಿತರೆ, ಬೀದರ್ ಕೋಟೆಗೆ ಬಂದಿದೀವಿ. ನಮ್ಮ ಆಟೋ ಅಣ್ಣ ಕರ್ಕೊಂಬಂದ್ ಬಿಟ್ರು, ನಮಗೂ ದಾರಿ ಗೊತ್ತಿರ್ಲಿಲ್ಲ. ನೋಡಿ, ಇದೇ ಬೀದರ್ ಕೋಟೆ ಎಂಟ್ರೆನ್ಸ್. ಮುಂದೆ ಬನ್ನಿ, ಇನ್ನು ಚೆನ್ನಾಗಿದೆ, ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ನೋಡಿ, ಪ್ರಥಮ ಮಾಹಿತಿ ಸಂರಕ್ಷಿತ ಸ್ಮಾರಕ ನೋಡ್ಕೊಬಿಡಿ. ಇಲ್ಲಿಗೆ ಬರೋರು ಯಾವುದೇ ರೀತಿ ತಂಟೆ ತಕರಾರು ಮಾಡಿದ್ರೆ 2 ವರ್ಷ ಜೈಲು, ಇಂತಿಷ್ಟು ದಂಡ ಅಂತ ಇರುತ್ತೆ. ನೋಡಿ, ಕೋಟೆಯ ಬಗ್ಗೆ ಮಾಹಿತಿ ತೋರಿಸ್ತಾ ಹೋಗ್ತೀನಿ. ನೋಡಿದ್ರ, ತುಮಕೂರು, ಬೆಂಗಳೂರು, ಮೈಸೂರಿಂದ ಬಂದು ಹೋಗ್ಬೇಕಂದ್ರೆ ಈ ಒಂದು ಜಾಗಕ್ಕೆ ಸುಮಾರು 700-800 ಕಿಲೋಮೀಟರ್ ಆಗುತ್ತೆ. ನೋಡಿ, ನಿಮ್ಗೆ ಈ ವಿಡಿಯೋದಲ್ಲಿ ಎಲ್ಲಾ ಮಾಹಿತಿ ನೀಡ್ತಾ ಇದ್ದೀನಿ. ಬೀದರ್ ಕೋಟೆ ನೋಡಿ, ಇಲ್ಲಿ ಪ್ರಥಮ ಮಾಹಿತಿ ಕನ್ನಡ ಪ್ರಾತಿನಿಧ್ಯ 2ನೇ ಭಾಷೆ ಹಿಂದಿ, 3ನೇ ಭಾಷೆ ಇಂಗ್ಲಿಷ್ ಆಗಿ ಬಳಸಿದ್ದಾರೆ. ತುಂಬಾ ಖುಷಿ ಆಯ್ತು, ಕನ್ನಡನೇ ಮೇಲಿರೋದ್ರಿಂದ. ನೋಡಿ, ಹಾಗೆ ತೋರಿಸ್ತೀನಿ. ಇದು ವಿಶೇಷವಾಗಿದೆ, ಇಲ್ಲಿ ಮಣ್ಣು ಅಷ್ಟು ಗಟ್ಟಿ, ಅದರಲ್ಲೇ ಕೆತ್ತನೆ ಮಾಡಿ ಅದನ್ನೇ ಜೋಡಿಸ್ಕೊಂತ ಹೋಗಿದ್ದಾರೆ. ಅದ್ಭುತವಾಗಿದೆ ಮಾತ್ರ ಸ್ಥಳ. ನೀವು ಈ ವಿಡಿಯೋದಲ್ಲಿ ಎಲ್ಲಾ ಮಾಹಿತಿನೂ ನೋಡ್ತಾ ಹೋಗ್ಬೋದು. ನೋಡಿ, ಅಲ್ಲಿ ಒಂದು ಆಕಾಶದಲ್ಲಿ ನೋಡಿದ್ರ, ನಾನು ಹೇಳಿದ್ನಲ್ಲ ಫ್ಲೈಟ್ ಟ್ರೈನಿಂಗ್ ಸೆಂಟರ್ ಇದೆ ಅಂತ, ಅದು ಹೋಗ್ತಾ ಇದೆ ಒಂದು ಫ್ಲೈಟ್. ನೋಡಿ ಸ್ನೇಹಿತರೆ, ಈಗ ಇಂಜಿನಿಯರಿಂಗ್ ಓದ್ಬಿಟ್ಟು ಕಟ್ತಾರೆ, ಅವಾಗ ಯಾವ ಇಂಜಿನಿಯರಿಂಗು ಇರ್ಲಿಲ್ಲ. ಅಲ್ಲಿ ಮೇಲ್ಗಡೆ ನೋಡಿ, ಟಾಪಲ್ಲಿ ಆ ಶೇಪ್ ತರ್ಬೇಕಂದ್ರೆ ಎಂತ ಬುದ್ಧಿವಂತಿಕೆ ಇತ್ತು ನಮ್ಮ ಪೂರ್ವಿಕರಲ್ಲಿ ಅಂತ. ಆ ಡೋರು, ಓಹೋ ಅಜಿತ್ ಸರ್, ಯಾವ್ದು ಮರದ ಡೋರಾ, ಕಬ್ಬಿಣದ ಡೋರಾ? ಇಲ್ಲ ಸರ್, ಕಬ್ಬಿಣದ್ದು. ಫುಲ್ಲು ಕಬ್ಬಿಣ, ಉಕ್ಕಿದೆ. ಉಕ್ಕು ನೋಡಿ, ಆಗ ಡೋರ್ಗ್ ಬಂದ್ ಏನಾನ ಅಕಸ್ಮಾತ್ ಇದ್ ಮಾಡಿದ್ರೆ ಹೀಟಿ ಇದೆ ಅಲ್ಲಿ. ವಾರ್ ಸಿಸ್ಟಮ್ ಆದ್ರೆ ಹೀಟಿ. ಬಾಹುಬಲಿ ಸಿನಿಮಾದಲ್ಲಿ ನೋಡಿರ್ಬೋದು ನೀವು ಈ ತರ ಚುಚ್ಚೋದು. ಈ ಡೋರ್ ನ ಕ್ಲೋಸ್ ಮಾಡೋದಿಕ್ಕೇನೆ 4 ಜನ ಬೇಕು. ಹೌದು ನೋಡಿ, ಸೇಮ್ ಬಾಹುಬಲಿ ಸಿನಿಮಾದಲ್ಲಿ ಅದೇ ಹೀಟಿ ಇರೋದು, ಹಿಂದ್ಗಡೆಯಿಂದ ಚುಚ್ಬಿಡೋದು ಅಲ್ವಾ? ಸೂಪರ್.
ನೋಡಿ ಈಗ ಎಲ್ಲ ಗಾರೆ ಒಳಗೆ ಕಟ್ಟಿರೋದು. ಇನ್ನು ನೋಡಿ ಇಲ್ಲಿ ಸ್ಟಾರ್ಟಿಂಗೇನೆ ಬಂಧಿಸ್ತಾರಲ್ಲ ಕೈದಿಗಳನ್ನ, ಅದು ಇದು ನೋಡಿದಿ ಸರ್, ಇಲ್ಲೇನೆ ಸ್ಟಾರ್ಟಿಂಗ್ ಎಂಟ್ರೆನ್ಸ್, ಶಿಕ್ಷೆ ಕೊಡುವಂತ ಜಾಗ. ನನ್ ಪ್ರಕಾರ ಇದೆಲ್ಲ ಈ ಅನಿಮಲ್ಸ್ ನ, ಇಲ್ಲ ಅನಿಮಲ್ಸ್ ಅಲ್ಲ ಇದು, ಕೈದಿಗಳಿಗೆ ಶಿಕ್ಷೆ ಕೊಡುವಂತ ಜಾಗ, ಪ್ರಾಥಮಿಕ ವಿಚಾರಣೆಯಲ್ಲಿ ಇರುವಂತವ್ರಿಗೆ. ಓಹೋ ಹೋ ಹೋ, ವಾಸ್ತುಶಿಲ್ಪ ನೋಡಿ ಅಲ್ಲಿ ಮೇಲೆ. ಓ ಸೂಪರ್. ಏನಾಗಿರುತ್ತೆ ಇಲ್ಲಿ, ಏನ್ ಹಂಗೆ ಒಂದು ಇಮೇಜ್ ಮಾಡ್ಕೊಳ್ಳಿ, ನಾವೇ ಆ ಒಂದು ಕಾಲದಲ್ಲಿ ಹುಟ್ಟಿದ್ರೆ ಏನೋ ತಪ್ಪು ಮಾಡಿದ್ರೆ ಕರ್ಕೊಂಡ್ ಬಂದಿದ್ ಸೆರೆಮನೆಗೆ ಹಾಕಿ ಚೆನ್ನಾಗ್ ರುಬ್ಬೋರು. ಅಂದ್ರೆ ಏನ್ ಹೇಳ್ರಿ, ಇವತ್ಗೂ ಎಷ್ಟು ಮಳೆಗಾಲ ಎಷ್ಟು ಚಳಿಗಾಲ ನೋಡಿದ್ರು ಅಷ್ಟೇ ಫಿಟ್ ಅಂಡ್ ಫೈನ್ ಆಗಿ ನಿಂತಿದ್ಯಲ್ಲ, ಅದಕ್ ಮೆಚ್ಬೇಕು. ಒಂದಕ್ಕೊಂದು ಸಿಮೆಂಟ್ ಇಲ್ಲ, ಏನು ಇಲ್ಲ, ಎಲ್ಲ ಲಾಕಿಂಗ್ ಸಿಸ್ಟಮ್. ಇದು ಅದೇನೆ ಬಂದಿಖಾನೆ, ಇದು ಬಂದಿಖಾನೆನೆ. ಇನ್ನೂ ಅಷ್ಟೇ ಗಟ್ಟಿಮುಟ್ಟಾಗಿದೆಯಲ್ಲ. ಈಗೇನ್ ಸಿಮೆಂಟ್ ಗಳಲ್ಲಿ ಹೊಸ ಮನೆಗಳು ಕಟ್ತಾರೆ, ಎಲ್ಲ 6-6 ತಿಂಗಳಿಗೆ ಬಿರುಕು ಬಿಡುತ್ತೆ. ಎಲ್ಲ ಹ್ಯಾಂಡ್ ಮೇಡ್. ಈ ಕಲ್ಲುಗಳು ಸುಮಾರು ಒಂದೊಂದು 300 ಕೆಜಿ 400 ಕೆಜಿ ಇಲ್ವ ಒಂದೊಂದು. ಓಹೋ, ಇದು ಬಂದಿಖಾನೆ ನೋಡಿ ಸ್ನೇಹಿತರೆ. ಒಂದೇ ಒಂದು ಚೂರು ಡಿಸ್ಟರ್ಬ್ ಆಗಿಲ್ಲ. ಎಂಟೇರು ಕೋಟೆ ಏನಿದೆ ಅಷ್ಟೇ ಸ್ಟೇಬಲ್ ಆಗಿದೆ. ಒಂದೇ ಒಂದು ಚೂರು ಎಲ್ಲೂ ಬಿರುಕು ಬಿಟ್ಟಿದೆ ಅನ್ನೋದೇನಿಲ್ಲ. ಮೇಲ್ಗಡೆ ಹೋಗ್ಬೋದು, ಬರದೇ ಬಂದಿದೀವಿ, ಬನ್ನಿ ಹತ್ಬಿಡೋಣ. ಎಷ್ಟ್ ಎತ್ತರ ಇರ್ಲಿ. ಸ್ನೇಹಿತರೆ, ಈಗ ಟಾಪ್ ವ್ಯೂ ಅಲ್ಲಿ ತೋರಿಸ್ತೀವಿ, ಮೇಲೆ ಹತ್ತುತ್ತಾ ಇದೀವಿ. ವಾ, ಇನ್ನೂ ಒಂದ್ ಸ್ಟೆಪ್ ಮೇಲೆ ಹೋಗ್ಬೋದು ನೋಡಿ ಸ್ನೇಹಿತರೆ. ಇಲ್ಲಿಂದ ಟಾಪ್ ವ್ಯೂ ಎಂಟೈರ್ ಬೀದರ್ ಕೋಟೆ ಏನಿದೆ, ನಿಜವಾಗ್ಲೂ ಚಿತ್ರದುರ್ಗದ ಕೋಟೆ ತರನೇ, ಅದಕ್ಕಿಂತ ಸ್ಟ್ರಾಂಗ್ ಆಗಿದೆ ಈ ಕೋಟೆ. ಫುಲ್ ಕಲ್ಲಿನ ಕೋಟೆನೆ. ನೈಸ್. ಅರೆ ವಾ, ಈಗ ಅದನ್ನ ಬಿಟ್ಟದ್ರಲ್ಲ ನೋಡಿ. ಇಲ್ಲಿ ಈಗ ಪಿಲ್ಲರ್ ಹಾಕ್ಬಿಟ್ಟು ಕಂಬಿ ಹಾಕ್ತಾರೆ. ಮುಂದಕ್ಕೆ ಬನ್ನಿ ಅಜ್ಜಿ ಸರ್. ಇಲ್ಲಿ ನೋಡಿ ಸ್ನೇಹಿತರೆ, ಇದು ಒಂದ್ ಕಲ್ಲು ಕೊಟ್ಟಿ ನಿಲ್ಸಿರೋದು ಈ ಎಂಟೈರ್ ಈ ಸ್ಟ್ರಕ್ಚರ್ನ. 1 2 3 4 5 ಕಲ್ಲಿದೆ. 5 ಕಲ್ಲು ಈ ತರ ವಾಟ ಕೊಟ್ಬಿಟ್ಟು ನಿಲ್ಸಿದ್ದಾರೆ. ಇದನ್ನ ಈ ಟೆಕ್ನಾಲಜಿನ ಮಾಡ್ಲಿಕ್ಕೆ ಈಗ ಅದೆಷ್ಟು ಸ್ಟೀಲು ಕಂಬಿಗಳಾಗ್ತಾರ, ಪಿಲ್ಲರ್ ಹಾಕ್ತಾರ ಗೊತ್ತಿಲ್ಲ, ಅಷ್ಟೇ ಅದ್ಭುತವಾಗಿದೆ. ಹಾಗೆ ತೋರಿಸ್ತೀನಿ ಬನ್ನಿ. ಇಲ್ಲಿ ನೋಡಿ, ಈ ಗಾರೆ ಏನಿದೆ, ಈ ಗಾರೆ ಇವತ್ತೂ ಕೀಳಕ್ ಆಗಲ್ಲ, ಅಷ್ಟು ಗಟ್ಟಿಮುಟ್ಟಾಗಿದೆ ಗಾರೆ. ಇದೆಲ್ಲ ಕಲ್ಲು, ಕಪ್ಪು ಕಲ್ಲು. ಬೀದರ್ನಲ್ಲಿ ಕಪ್ಪು ಮಣ್ಣು, ಕಪ್ಪು ಕಲ್ಲಿದೆ, ಅಷ್ಟೇ ಸ್ಟ್ರಾಂಗ್ ಆಗಿದೆ ಕಲ್ಲು. ಅದ್ಭುತ. ಏನಂತೀರಾ ಅಜ್ಜಿ ಸರ್? ನೋಡಿ ಹಂಗೆ ನೋಡಿ, ಇಲ್ಲಿ ಗಮನಿಸಿ. ಆನೆ ವಿಗ್ರಹನ ಒಂದು ಕಾರ್ನರ್ ಅಲ್ಲಿ ಕೆತ್ತನೆ ಮಾಡಿದ್ದಾರೆ. ಬರ್ತಾ ಇದ್ರೆ ಇದು ಕಾವಲು ಟವರ್ ಅಂತ. ಇದು ಟವರ್ ಅಂತಾರೆ, ಕಾವಲು. ಇಲ್ಲಿಂದ ಸುತ್ತಮುತ್ತ ಯಾರನ್ನ ವೈರಿಗಳು ಬರ್ತಾರಂತ ನಿಗಾ ಇಡ ಅಂತ ಒಂದು ಜಾಗ ಟಾಪ್ ಅಲ್ಲಿ ಇದೆ. ಇಲ್ಲಿಂದ ಕೋಟೆನ ನೋಡಿದ್ರೆ ನೋಡಿ ಈ ತರ ಕಾಣುತ್ತೆ. ನೋಡಿ, ನೋಡ್ತಾ ಇದ್ದೀರಾ ಸುತ್ತ ಕೋಟೆ. ಇಲ್ಲಿ ಕಾವಲ್ ಕಾಯ್ತಾ ಇದ್ರು ಅನ್ಸುತ್ತೆ. ಹಾಗೆ ನೋಡಿ, ನಿಜ ಹೇಳ್ತೀನಿ, ಬೀದರ್ಗೆ ಬಂದು ತಮ್ಮ ಮಕ್ಕಳಿಗೆ ಇನ್ ಎಷ್ಟು ವರ್ಷ ಇರುತ್ತೋ ಗೊತ್ತಿಲ್ಲ, ತಂದು ತೋರಿಸಿ, ಮಕ್ಳು ಕರ್ಕೊಂಬಂದು ತೋರಿಸಿ ದಯವಿಟ್ಟು. ನೋಡಿ, ಇಲ್ಲೆಲ್ಲ ನೀರು. ವೈರಿಗಳು ಅಷ್ಟು ಸುಲಭನಾಗಿ ಕೋಟೆ ಮೇಲೆ ಬರಬಾರ್ದು ಅಂತ ಇಲ್ಲೆಲ್ಲ ನೀರಿರುತ್ತೆ ಅನ್ಸುತ್ತೆ. ನೋಡಿ, ಇದು ಅದೇ ವೈರಿಗಳು ದೂರದಿಂದ ಬರ್ತಾರ ಅಂತ ಈ ಒಂದು ಏನಿದೆ ಜಾಗದಲ್ಲಿ ಸೈನಿಕರು ಪಾದಿ ಮೇಲೆ ಕಾಯ್ಕೊಂಡು ಕುತ್ಕೊಂತ ಇದ್ರು. ಇದೇ ತರ ಇಲ್ಲಿ ಸಂದಿಲಿ 3 ಇದೆ, 1 2 3 ಹ್ಯಾಂಡ್ಸ್ ಆಫ್. ಇದನ್ನೆಲ್ಲ ನಿರ್ಮಾಣ ಮಾಡಿದವ್ರಿಗೆ, ಇದ್ರ ಆಲೋಚನೆ, ಇದ್ರ ಇಂಜಿನಿಯರಿಂಗ್ ನಿಜವಾಗ್ಲೂ ಅದ್ಭುತ. ನೋಡಿ, ಈ ಸ್ಟೆಪ್ ಏನಿದೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಕಾಣಿಸ್ತಾ ಇರೋ ಸ್ಟೆಪ್ ಏನಿದೆ, ಅಕಸ್ಮಾತ್ ಏನನ್ನ ಯುದ್ಧದ ಸಂದರ್ಭ ಬಂದ್ರೆ ವೆಪನ್ಸ್ ನ ಆ ಮೆಟ್ಲು ಮೇಲಿಂದ ಬೇಗ ತಗೊಂಡೋಗಕ್ಕಾಗಲ್ಲ ಅಂತ ಇಲ್ಲಿ ಒಬ್ಬೊಬ್ರು ಸೈನಿಕರನ್ನ ನಿಲ್ಸಿ ಇಲ್ಲೇನೆ ಕ್ಯಾರಿ ಮಾಡಿ, ಅಲ್ಲಿ ಮೇಲ್ಗಡೆ ಏನಿದೆ ಆ ಸಂಧಿಗಳು ಏನ್ ಕಾಣ್ತಾ ಇದೆಯಲ್ಲ, ಅಲ್ಲಿಂದ ಫೈರಿಂಗ್ ನಡೀತಾ ಇತ್ತು. ನೋಡಿ, ಇದು ಹೂವು ಇಟ್ಟಿದ್ದಾರೆ.
ಅದೇ ಇಲ್ಲಿ ಯಾವ್ದೋ ಒಂದು ದೊಡ್ಡ ಸೈನಿಕ ಇರ್ಬೋದು ಇವರು, ಹಾ. ರೆಸ್ಪೆಕ್ಟ್ಗೋಸ್ಕರ ಆವರಣದಲ್ಲೇನೆ ಈ ರೀತಿ ಮಣ್ಣು ಮಾಡಿರ್ಬೋದಲ್ವಾ. ಹೌದು. ಅವ್ರಿಗೆ ತುಂಬಾ ಗೌರವ ಕೊಟ್ಟೆ, ಯಾಕಂದ್ರೆ ಕೋಟೆ ಕಟ್ಟಿದ್ರಲ್ಲ ಅವ್ರು ಪ್ರಮುಖ ಪಾತ್ರ ವಹಿಸಿದ್ರೇನ. ಅದು ನೋಡಿ ಎಷ್ಟು ದೊಡ್ಡದು. ಹಾ ಹೌದು. ಈಗಲೂ ಹೂವ ಇಕ್ಕ ಹೋಗ್ತಾ ಇದಾರೆ ಜನ ಯಾರು. ಹ್ಮ್. ಸೂಪರ್. ಇದು ಗೌರವ ಕೊಡ್ಲೇಬೇಕು. ನಾಡು ನುಡಿ ದೇಶ ಭಾಷೆಗೆ ಮಾನ್ಯತೆ ಕೊಟ್ಟವ್ರಿಗೆ. ನೋಡಿ ಸ್ನೇಹಿತರೆ, ಸುತ್ತಲೂ ಕೋಟೆ. ಇನ್ನು ನಾವು ಒಂದ್ 5% ಅಷ್ಟೇ ಬಂದಿದೀವಿ ಒಳಗೆ. ಇನ್ನು ತುಂಬಾ ಒಳಗಡೆ ತುಂಬಾ ದೊಡ್ಡದಿದೆ. ಇದು ಮಹಾದ್ವಾರ, ಅಂದ್ರೆ ಒಳಗಡೆ ಎಂಟ್ರೆನ್ಸ್ ಬರೋದಕ್ಕಿಂತ ಮುಂಚೆ ಆ ಎಂಟ್ರೆನ್ಸ್ ಆದ್ಮೇಲೆ ಈ ಎಂಟ್ರೆನ್ಸ್. ಅಲ್ಲೇ ಅಕಸ್ಮಾತ್ ವೈರಿಗಳು ಬಂದ್ರೆ ತಡೆಯುವಂತ ಕೆಲಸ ಆಗ್ತಾ ಇತ್ತು. ಸರ್ ಅಲ್ಲಿ ಒಂದೇ ಹಾ ನೋಡಿ ಇನ್ನೊಂದು ಜಾಗ ತೋರಿಸ್ತಾ ಇದೀನಿ, ಗುಂಬದ್ ದರ್ವಾಜ್ ಅಂತ. ಇಲ್ಲೂ ಅಷ್ಟೇ ಮೇಲೆ ಟಾಪ್ ನಲ್ಲಿ ಕೋಟೆ ಕಾಯ್ಲಿಕ್ಕೆ ಯಾವ ತರ ಒಂದು ಬಂದೋಬಸ್ತ್ ಮಾಡ್ಕೊಂಡಿದ್ರು ನೋಡಿ. ಅಲ್ಲೊಂದು ಸಂಧಿ ಕಾಣ್ತಾ ಇದೆ, ಅಲ್ಲಿಂದ ಎಮರ್ಜೆನ್ಸಿ ಎಕ್ಸಿಟ್ ಇರ್ಬೋದು ಮೋಸ್ಟ್ಲಿ. ಸೂಪರ್ ಆಗಿದೆ. ಇದನ್ನ ಕಟ್ಟಕ್ ಇನ್ನೆಷ್ಟು ಅಜಿತ್ ಸರ್, ಇದನ್ನ ಕಟ್ಟಕ್ ಎಷ್ಟು ವರ್ಷ ತಗೊಂಡಿರ್ಬೋದು ಅಂದಾಜು? ನನ್ ಪ್ರಕಾರ ಒಂದು 15 ವರ್ಷ. ಇಲ್ಲ, ಜಾಸ್ತಿ ಆಗಿದೆ. ಇನ್ನೂ ಜಾಸ್ತಿ. ಒಂದ್ ಹೆಚ್ಚು ಕಮ್ಮಿ 70 ರಿಂದ 80 ವರ್ಷ ಆಗಿರ್ಬೋದು ಇದನ್ನ ಕಟ್ಟಕ್ಕೆ. ಅಪ್ಪ, ಈ ಹೌದು, ಒಂದ್ ತಲೆಮಾರು 2 ತಲೆಮಾರು ಹೋಗಿರುತ್ತೆ. ಇದು ಇವತ್ತು ಕಬ್ಬಿಣದ ಡೋರು, ಫುಲ್ ಕಬ್ಬಿಣ, ಒಳಗಡೆ ಮರ ಲೇಪನ ಮಾಡಿದ್ದಾರೆ. ನೋಡಿ ಸ್ನೇಹಿತರೆ, ಈಗೆಲ್ಲ ಪಾರಿವಾಳಗಳೆಲ್ಲ ಸೇರ್ಕೊಂಡಿದೆ. ಗುಂಬಸ್ ಇದು, ಯಾವ ಚೇಂಜಸ್ ಇಲ್ಲ. ಯಾವ ಚೇಂಜಸ್ ಇಲ್ಲ. ಯಾವ ಟೆಕ್ನಾಲಜಿ ಯೂಸ್ ಮಾಡ್ಕೊಟ್ಟಿದ್ರೆ ಇದನ್ನ ದೇವ್ರಿಗೆ ಗೊತ್ತು. ಸೂಪರ್ ಅಜಿ ಸರ್, ಏನ್ ಅದ್ಭುತ ಜಾಗ ಕರ್ಕೊಂಡ್ ಬಂದ್ಬಿಟ್ರಿ ನಮ್ಮನ್ನ. ಸೂಪರ್. ಸುಮ್ನೆ ಲಾಡ್ಜಲ್ಲಿ ಬಂದಿದ್ವು, ಪ್ಲಾನ್ ಮಾಡಿದ್ರಿ ಅಂತ. ಈ ಒಂದು ವಿಡಿಯೋನ ನಾವು ಜನಕ್ಕೆ ತೋರಿಸ್ತಿದೀವಲ್ಲ, ಅದೇ ನಮ್ ಪುಣ್ಯ. ಒಂದ್ಸರಿ ಮಾತಾಡಿದ್ರೆ 3 ಸರಿ ಕೇಳಿಸ್ತಾ ಇದೆ ನೋಡಿ, ಅಲ್ವಾ? ನೋಡಿ ಇಲ್ಲೂ ಅದೇ. ಈಗ ಆಧುನಿಕತೆ ಏನೇನೋ ಅಂತಾರೆ, ಸ್ಟೇರು, ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್ ಅಂತ. ಆಗ್ಲೇ ಕಾನ್ಸೆಪ್ಟ್ ಇತ್ತು. ಅಲ್ಲಿ ನೋಡಿ ಮೇಲ್ಗಡೆ ಕಾಣ್ತಾ ಇದೆಯಲ್ಲ, ಅದು ನೋಡಿ ಈಗ್ಲೂ ಅದೆಷ್ಟು ಗಟ್ಟಿಮುಟ್ಟಾಗಿದೆ. ಪಿಲ್ಲರ್ಗಳು, ಅದು ಪಿಲ್ಲರ್ಗಳು ಸಿಮೆಂಟ್ ಅಲ್ಲೇ ಮಾಡಿರೋದು, ಗಾರೆ ಒಳಗೆ. ಎಷ್ಟು ಗಟ್ಟಿಮುಟ್ಟಾಗಿದೆ. ಯಾವ ಇಂಜಿನಿಯರ್ ಬೇಕಾಗಿಲ್ಲ ಸರ್. ಆಯುಧ ಗೃಹ. ಹೌದು. ಈ ಲ್ಯಾಂಡ್ ನ ಪ್ಲಾನ್ ಮಾಡಿ ಎಲ್ಲೆಲ್ಲಿ ಏನ್ ಬರ್ಬೇಕು ಇದನ್ನೆಲ್ಲ ಕರೆಕ್ಟ್ ಆಗಿ ಸ್ಕೆಚ್ ಮಾಡಿ ಪರ್ಫೆಕ್ಟ್ ಆಗಿ ಕಟ್ಟಿದ್ದಾರೆ. ನೋಡಿ, ಇದು ವೆಪನ್ಸ್ ಸ್ಟೋರೇಜ್ ಮಾಡೋದಂತೆ. ಪ್ರವಾಸಿ ಮಾಹಿತಿ ಕೇಂದ್ರ ಮಾಡ್ಕೊಂಡಿದ್ದಾರೆ ಇವಾಗ. ರಂಗೀನ್ ಮಹಲ್ ನೋಡಿ, ತೋರಿಸ್ತೀನಿ ಹಂಗೆ. ಎಷ್ಟು ಅದ್ಭುತವಾಗಿ ಆಗಿನ ಕಾಲದಲ್ಲಿ ಒಂದು ವಾಸ್ತುಶಿಲ್ಪ ಇದೆ ಅಂತ. ಈಗೇನು ಇದಕ್ಕೇನು ರಿಪೇರಿ ಮಾಡಿಲ್ಲ, ಹಳೇದ್ನ ಹಂಗೆ ಪ್ರಿಸರ್ವ್ ಮಾಡಿ ಕಾಪಾಡ್ತಾ ಇದೆ ಗೌರ್ಮೆಂಟ್. ತುಂಬಾ ಚೆನ್ನಾಗಿದೆ. ಇಲ್ಲಿ ರಂಗೀನ್ ಮಹಲ್ದ ಒಂದು ಮಾಹಿತಿ ಫಲಕ ಇದೆ. ಹೌದು, ಜೈಲ್ ಸಿಸ್ಟಮ್ ಅವಾಗೆಲ್ಲ ಸಪ್ರೇಟ್ ಏನು ಜೈಲ್ಗಳು ಇರ್ತಿರ್ಲಿಲ್ಲ. ಇಲ್ಲಿ ಇದ್ರ ಮೇಲೆ ಅಟ್ಯಾಕ್ ಮಾಡಿದವ್ರಿಗೆಲ್ಲ ಕರ್ಕೊಂಡ್ ಬರೋದು, ಇಲ್ಲಿ ತುಂಬೋದು. ಅಂದ್ರೆ ಅವ್ರಿಗೆ ಕ್ರೂರವಾಗಿ ಹಿಂಸೆ ಕೊಡ್ತಿರ್ಲಿಲ್ಲ ಅನ್ಸುತ್ತೆ. ಇಲ್ಲಿ ಕೂಡಾಕಿ ಅವ್ರಿಗೆ ಶಿಕ್ಷೆ ಕೊಟ್ಟು ಅವರ ಮನ ಪರಿವರ್ತನೆ ಆದ್ಮೇಲೆ ಬಿಡ್ತಿದ್ರು ಅನ್ಸುತ್ತೆ. ಅಲ್ಲ, ಕ್ಯಾಲ್ಕುಲೇಷನ್ ನೋಡಿ ಅವ್ರಿಗೂ. ಇಷ್ಟೊಂದ್ ಜನ ಬರ್ತಾರೆ ಅಂತಲ್ಲ, ಇವ್ರಿಗೆಲ್ಲ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಎಂಟ್ರೆನ್ಸ್ ಅಲ್ಲೂ ಇದೆ. ಹೌದು. ಅಲ್ಲ, ಎಂಟ್ರೆನ್ಸ್ ನಲ್ಲಿ ಒಂಥರ ಕೈದಿಗಳು, ಇಲ್ಲಿ ಪರ್ಮನೆಂಟ್ ಸಜ್ಜಾಗಿರೋಂತ ಕೈದಿಗಳನ್ನ ಇಟ್ಟಿದ್ರು ಅನ್ಸುತ್ತೆ. ಆದ್ರೆ ಕಾಲದ ಮರ ಅನ್ಸುತ್ತೆ. ಹೌದು, ಯಾವ್ದೋ ಮರ, ಹಳ್ಳಿ ಮರ ಇರ್ಬೇಕು ಮೋಸ್ಟ್ಲಿ. ಸ್ನೇಹಿತರೆ, ಈ ಗುಂಡುಗಳನ್ನ ಎತ್ತುತ್ತಾ ಇದ್ರಂತ ಅವಾಗ. ನಾನು ಅಳ್ಳಾಡ್ಸಕ್ಕ ನಾವು ನೋಡ್ತೀನಿ ಆಗುತ್ತಾ ಅಂತ. ಅಳ್ಳಾಡಿಸ್ತಾ ಇದೀನಿ. ಎತ್ತಕ್ಕಾಗಲ್ಲ. ಟ್ರೈ ಮಾಡಿ ಸರ್. ಆಗಲ್ಲ, ಅದು ಎಷ್ಟು ತೂಕ ಇದೆ ಗೊತ್ತಾ? ಟ್ರೈ ಮಾಡಿ. ಗಾಳಿ ಹೋಗ್ತಾ ಇದೆ, ಆಗಲ್ಲ. ಓ ಸೂಪರ್. ಏನೇ ಹೇಳಿ, ನಿಜವಾಗ್ಲೂ ಸೂಪರ್. ಸ್ನೇಹಿತರೆ, ಈ ವಿಡಿಯೋ ನೋಡ್ತಾ ಇರೋರು ಎಲ್ಲರೂ ಅಷ್ಟೇ, ನೀವು ಪ್ರವಾಸ ಅಂತಿದ್ದಂಗೆನೆ ಹತ್ತತ್ರ ಮೈಸೂರು, ಮಂಗಳೂರು, ಸೌತ್ ಕೆನರಾ ಹೋಗ್ತೀರಾ, ಈ ಬೀದರು, ಗುಲ್ಬರ್ಗ ಕಡೆ ಬನ್ನಿ. ನಿಜವಾಗ್ಲೂ ಅದ್ಭುತವಾದ ಸ್ಥಳಗಳಿವೆ ಇಲ್ಲಿ. ಎಷ್ಟು ಅದ್ಭುತವಾದ ಕೋಟೆ ಅಂದ್ರೆ ಇದು. ನೀವು ಚಿತ್ರದುರ್ಗದಲ್ಲಿ ಏನ್ ಕೋಟೆ ನೋಡ್ತಿರಲ್ಲ, ಅದಕ್ಕಿಂತ ಅದ್ಭುತವಾದ ಕೋಟೆ ಇದು. ನೋಡಿ, ಇದೆಲ್ಲ ಕಲ್ಲುಗಳೇನಿವೆ, ಈ ಕಲ್ಲುಗಳು ಸುತ್ತ ಇದೆ. ಇದನ್ನೇನು ಅಳ್ಳಾಡಿಸ್ಬೋದಷ್ಟೇ, ಎತ್ತಕ್ಕಂತೂ ಆಗಲ್ಲ. ಬಟ್ ಆ ಕಾಲದಲ್ಲಿ ಎತ್ತಾ ಇದ್ರಲ್ಲ, ಆ ಕಾಲದಲ್ಲಿ ಎತ್ತುತ್ತಾ ಇದ್ರು. ನಮ್ ಕೈಲಿ ಎತ್ತಕ್ಕಾಗಲ್ಲ ಈ ಕಲ್ಲು. ಕಲ್ಲುಗಳಿವೆ.
ಅವ್ರವ್ರ ಶಕ್ತಿ ಅನುಸಾರ ಎತ್ಬೋದು. ಅದು ಇನ್ನೂ ದೊಡ್ಡ ದೊಡ್ಡದಿದೆ ಕಲ್ಲು. ಅಲ್ಲೇ ಒಂದ್ ಮದ್ವೆ ಮಾಡುವಾಗ ಈ ಚಾಲೆಂಜ್. ಮದುವೆ ಮಾಡ್ಬೇಕಾರೆ ಹೆಣ್ಣು ಈ ಕಲ್ಲು ಎತ್ತುವಂತ ಗಂಡಿಗೆರೆ ಮದುವೆ ಮಾಡ್ತಾ ಇದ್ದಿದ್ದು. ಯಾರು ಎತ್ತಾರೋ ಅವ್ರಿಗೆ ಹ್ಮ್. ಅಂತಂದ್ಬಿಟ್ಟು. ಅದಿ ಸರ್ ಹಂಗೆ ನೋಡ್ತಾ ಇರಿ. ನೋಡಿ ಅಲ್ಲಿ, ನೋಡಿ ಅಲ್ಲಿ ಹಂಗೆ ಸ್ನೇಹಿತರೆ ಮೇಲ್ಗಡೆ ತೋರಿಸ್ತೀನಿ. 2 ಯುದ್ಧ ವಿಮಾನ ಟ್ರೈನಿಂಗ್ ಸೆಂಟರ್ ಇದೆ ಅಂತ ಹೇಳ್ತೀನಲ್ಲ, ಅಲ್ಲಿ ಹೋಗ್ತಾ ಇದೆ ನೋಡಿ 2 ಯುದ್ಧ ವಿಮಾನ. ಸುಮಾರು ಒಂದು ದಿವಸಕ್ಕೆ 1 ನಿಮಿಷಕ್ಕೆ ಒಂದಂತೂ ಹೋಗುತ್ತೆ ಈ ಕೋಟೆ ಮೇಲೆ, ಅಂದ್ರೆ ಬೀದರ್ ನಗರದ ಮೇಲೆ. ನೋಡಿ ಸರ್ ಇನ್ನೊಂದು ಸಖತ್ತ ಕಾಣುತ್ತೆ ವ್ಯೂ ಈ ಒಂದು ಕೋಟೆ ಇಲ್ಲಿಂದ ನೋಡ್ತಾ. ನಾನು ಇವಾಗ ನೋಡಿ ಇನ್ಸ್ಪೈರ್ ಆಗ್ತಾ ಇಲ್ಲ, ಇದನ್ನ ರಿವೈಂಡ್ ಮಾಡ್ತೀನಿ. ಸ್ನೇಹಿತರೆ ನೋಡಿ, ಈ ಒಂದು ಕೋಟೆಯ ನಿರ್ಮಾಣ ಯಾವಾಗ ಆಯ್ತು, ಯಾರು ಕಟ್ಟಿದ್ದು ಅನ್ನೋದಕ್ಕೆ ಇಲ್ಲಿ ಸಂಪೂರ್ಣ ಮಾಹಿತಿ ಇದೆ ಸ್ನೇಹಿತರೆ. ಬೀದರ್ ಕೋಟೆಯ ಮಾಹಿತಿ ನೋಡಿ, 1426ರಲ್ಲಿ ಇದನ್ನ ಕಟ್ಟಲಿಕ್ಕೆ ಪ್ರಾರಂಭ ಮಾಡಿ 32ರ ಅವಧಿಯಲ್ಲಿ 5.5 ಕಿಲೋಮೀಟರ್ಗಿಂತಲೂ ಉದ್ದವಾದ ಕೋಟೆನ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ಬಹುಮನಿ ಸುಲ್ತಾನ್ ಅಹಮದ್ ಶಾ ಅನ್ನೋರು ಈ ಒಂದು ಕೋಟೆನ ನಿರ್ಮಾಣ ಮಾಡಿರೋದು. ನೋಡಿ ಇಲ್ಲಿನ ಕೆತ್ತನೆ ನೋಡಿ, ಎಷ್ಟು ಸೂಕ್ಷ್ಮವಾದ ಒಂದು ಕೆತ್ತನೆ ಇದೆ. ತೋರಿಸ್ತೀನಿ ನಿಮ್ಗೆ, ಎಷ್ಟು ಅದ್ಭುತವಾದ ಕೆತ್ತನೆ ಈ ಕಲ್ಲು. ಇಲ್ಲಿನ ಬೀದರ್ ಕಲ್ಲು ಅನ್ಸುತ್ತೆ, ಕಪ್ಪು ಕಲ್ಲಿದು. ಅದ್ಭುತವಾದ ಕೆತ್ತನೆ. ಈ ಕೆತ್ತನೆ ಈಗ ಮಾಡ್ಲಿಕ್ಕೆ ಕಷ್ಟ ಅನ್ಸುತ್ತೆ, ಸಿಗೋದು ಇಲ್ಲ ಅನ್ಸುತ್ತೆ. ಬಳಪದ ಕಲ್ಲು ಅನ್ಸುತ್ತೆ. ಪ್ರತಿಯೊಂದು ಕೆತ್ತನೆಗಳು ನಿಜವಾಗ್ಲೂ ಅದ್ಭುತ ಅನ್ಸುತ್ತೆ. ಸ್ವಲ್ಪ ಹಾಳಾಗಿದೆ. ಇದೆಲ್ಲ ಡೆಮೋ ಅನ್ಸುತ್ತೆ, ಅಂದ್ರೆ ಅವಾಗ ಈ ತರ ಮಾಡ್ಬೋದು ಅಂತ ಮಾಡಿರೋ ಒಂದು ಪೀಸ್ಗಳು ಡೆಮೋ ಅನ್ಸುತ್ತೆ. ನೋಡಿ ಇಲ್ಲಿ ಬಸವಣ್ಣ ಆನೆ ಸೂಪರ್ ಆಗಿದೆ ನೋಡ್ಲಿಕ್ಕೆ. ನೋಡಿ ಅಲ್ಲೊಂದು ಕೆತ್ತನೆ ಇದೆ. ನಿಜವಾಗ್ಲೂ ಇದನ್ನೆಲ್ಲ ನಾವು ನೋಡ್ತಾ ಇದೀವಲ್ಲ, ಇದನ್ನ ನಿರ್ಮಾಣ ಮಾಡ್ಲಿಕ್ಕಂತೂ ಆಗಲ್ಲ, ನಾವೇ ಪುಣ್ಯವಂತರು. ಬಸವಣ್ಣನ ಮೂರ್ತಿ ವಿಕೋಪ ಆಗಿದೆ. ಯಾರು ಮಾಡಿದ್ರೆ ಗೊತ್ತಿಲ್ಲ, ವಿಕೋಪ ಅಂತೂ ಆಗಿದೆ. ಹಾಗೆ ಬಂದ್ರೆ ಇಲ್ಲೂನು ಅಷ್ಟೇ ವಿಕೋಪ ಆಗಿದೆ ಬಸವಣ್ಣನ ಮೂರ್ತಿ. ಯಾರೀ ಕೆಲಸ ಮಾಡ್ತಾರ ಪಾಪ. ನೋಡಿ, ಆ ಬಸವಣ್ಣನ ಮೂರ್ತಿ ಒಳಗೆ ಒಂದು ಸಣ್ಣ ಹೋಲಿದೆ. ಇಲ್ಲಿ ನೋಡಿ, ಹಾಗೆ ಯಾರೋ ಒಬ್ಬ ರಾಜರ ಒಂದು ಕೆತ್ತನೆ ಆಗಿದೆ. ಯಾವ ರಾಜರು ಅಂತ ಗೊತ್ತಿಲ್ಲ, ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಎಷ್ಟು ಅದ್ಭುತವಾಗಿ ಆ ಮುಖ, ಎಷ್ಟು ಲಕ್ಷಣವಾಗಿ ಕೆತ್ತನೆ ಮಾಡಿದ್ದಾರೆ ನೋಡಿ. ಹಾಗೆ ಎಷ್ಟು ಸೂಪರ್ ಅಲ್ಲ. ಹೇಗನ್ನಿಸ್ತು ಅಜಯ್ ಸರ್ ಈ ಕೋಟೆ? ಅಲ್ಲಿ ನೋಡಿ, ಬಾಹುಬಲಿ ಒಳಗೆ ಬರೋಣ ಅಂತ ಅನ್ಕೊಂಡೆ, ಬಟ್ ಮೈ ಗಾಡ್, ದೊಡ್ಡ ಎಕರೆನ 5.5 ಕಿಲೋಮೀಟರ್ ವಿಸ್ತೀರ್ಣ ಇರೋಂತ ಕೋಟೆ. ಬಾ ಏನಾಗಿನ ಒಂದು ತಂತ್ರಜ್ಞಾನ ಏನು ಇಲ್ಲದೆ ಈ ತರ ಕಟ್ಟಿದಾರಲ್ಲ, ಇವ್ ನಿಜವಾಗ್ಲೂ ಗ್ರೇಟ್. ಆಗಿನ ಕಾಲದಲ್ಲಿ ಇಷ್ಟೆಲ್ಲ ಯೋಚನೆ ಮಾಡೋ ಜನ ಇದ್ರಲ್ಲ, ನಮ್ಗಿಂತ ಅವರೇ ಬುದ್ಧಿವಂತರು ಅನ್ಸುತ್ತೆ. ಏನ್ ಮಹಾರಾಜರ ಆಸ್ಥಾನನ? ಹೌದು, ಇಲ್ಲೇ ಒಳಗಡೆ. ಇಲ್ಲೇನಾ ಇದ್ದಿದ್ದು? ಅಲ್ಲೇ ಹೇಳಿದ್ರಲ್ಲ ಇದ್ರೊಳಗಡೆನೆ ಇದ್ದಾರಂತೆ. ನೋಡಿ, ಅಲ್ಲಿ ರಾಜರ ಒಂದು ವಾಸಸ್ಥಳ, ಅಂದ್ರೆ ಅವ್ರು ಇದ್ದಿದ್ದ ಒಂದು ರೂಮು ಅಥವಾ ಮನೆ. ಫುಲ್ಲು ಕೋಟೆ ಕಾವಲು, ಸೈನಿಕರು. ಅಲ್ಲೂ ಅಷ್ಟೇ ನೋಡಿ, ಅಲ್ಲಿ ಕಾಣ್ತಾ ಇದೆಯಲ್ಲ, ಅಲ್ಲೂ ಅಷ್ಟೇ. ಅಲ್ಲೂ ಕಣ್ಗಾವಲ್ನಲ್ಲಿ, ಕೋಟೆನ ಕಣ್ಗಾವಲ್ನ ಕಾಯ್ತಾ ಇದ್ದಿದ್ದ ಒಂದು ಏನು ಆ ಹೋಲ್ಗಳು ಕಾಣ್ತಾ ಇದೆಯಲ್ಲ, ಅಲ್ಲಿಂದ ನಿಗಾ ಇಡ್ತಾ ಇದ್ರು ಸೈನಿಕರುಗಳು. ಇಲ್ಲಿ ಮಹಾರಾಜರ ಒಂದು ತಂಗುದಾಣ ಅಥವಾ ಅವರ ಮನೆ. ನೋಡಿ ಸ್ನೇಹಿತರೆ, ಅಲ್ಲಿ ಕಾಣ್ತಾ ಇರ್ಬೋದು ನಿಮ್ಗೆ. ಇಲ್ಲ, ಅದು ಕೊಳನೆ. ಅಲ್ಲಿಂದ ನೀರ್ ಬರ್ತಿತ್ತು ಅನ್ಸುತ್ತೆ. ಅದು ಸಣ್ಣದೊಂದು ಈಜು ಕೊಳ ರಾಜಮಂತಂದವ್ರಿಗೆ. ಏನೋ ಒಂದು ಸೀಕ್ರೆಟ್ ಇದ್ರೆ ಅದರಲ್ಲಿ. ಇಲ್ಲ, ಅದೇ ಅನ್ಸುತ್ತೆ. 99% ಅದೇನೆ. ಯಾಕಂದ್ರೆ ಅಲ್ಲಿಂದ ನೀರ್ ಬರಕ್ ಜಾಗ ಇದೆ ನೋಡಿ. ಅಲ್ಲಿ ನೀರ್ ಬಂದು ಇಲ್ಲಿ ತುಂಬ್ಕೊಂತಿತ್ತು ಅನ್ಸುತ್ತೆ. ಅಲ್ಲಿ ತುಂಬ್ಕೊಂಡಿದ್ ಓವರ್ ಫ್ಲೋ ಆಗ್ತಾ ಇದ್ದು ಈ ಚಾನಲ್ ಅಲ್ಲಿ ಹೋಗ್ತಾ ಇತ್ತು ಅನ್ಸುತ್ತೆ. ನೋಡಿ, ಇದ್ರಲ್ಲಿ ಏನ್ ನೋಡ್ತಾ ಇದ್ರಲ್ಲ ನೀವು, ಇದು 16 ಸ್ತಂಭದ ಒಂದು ಮಸೀದಿ, ಪ್ರಾರ್ಥನಾ ಸ್ಥಳ ಇದು ಪೂರ್ತಿ. ಇಲ್ಲೂ ಅಷ್ಟೇ ನೋಡಿ, ಆ ಒಂದು ಕಂಬಗಳೇನಿದೆ ನೋಡಿ, ಅದ್ರ ಗಾತ್ರ ಎಷ್ಟು ದೊಡ್ಡದಿದೆ ಅಂತ ಕಾಣ್ತಾ ಇರ್ಬೋದು ನೋಡಿ. ಈಗ ಕ್ಲೀನ್ ಆಗಿ ಕಾಣುತ್ತೆ. ಆ ಕಂಬಗಳ ಒಂದು ಗಾತ್ರ ನೋಡಿ ಎಷ್ಟು ದೊಡ್ಡದಿದೆ ಅಂತ. ಸ್ನೇಹಿತರೆ, ಈ ವಿಡಿಯೋನ ದಯವಿಟ್ಟು ಹಂಚ್ಕೊಳ್ಳಿ. ಯಾಕೆಂದ್ರೆ ಇಷ್ಟು ಅದ್ಭುತವಾದ ಒಂದು ಸ್ಥಳನ ನಾನು ನಿಮ್ಗೆ ಕಟ್ಟಿಕೊಡುವಂತ ಒಂದು ಕೆಲಸ ಮಾಡಿದ್ದೀನಿ. ನೋಡಿ, ಎಷ್ಟು ದಪ್ಪ ಇದೆ ಕಂಬಗಳು.
ನೋಡಿ ಇಲ್ಲಿಂದ ತೋರಿಸ್ತಾ ಹೋಗ್ತೀನಿ. ಒಂದು 360 ಡಿಗ್ರಿ ಆಂಗಲ್ ನಲ್ಲಿ ಕೋಟೆ ಸಂಪೂರ್ಣ. ನೋಡಿ ಎಷ್ಟು ವಾಸ್ತು ವಿನ್ಯಾಸ, ಅವಾಗ್ಲೇ 1426ರಲ್ಲಿ ಯಾವ ರೀತಿ ಪ್ಲಾನಿಂಗ್ ಮಾಡಿ ಒಂದು ಕೋಟೆ ಕಟ್ಟಿದ್ದಾರೆ ಅಂತ. 5 ಕಿಲೋಮೀಟರ್ ಈ ಕೋಟೆನೆ ಆಗ್ಬಿಟ್ಟಿದೆ. 10 ಕಿಲೋಮೀಟರ್ ಬೀದರ್ ಊರು ಅಂದ್ರು 5.5 ಕಿಲೋಮೀಟರ್ ಈ ಕೋಟೆನೇ ಇದೆ ಅಲ್ವಾ? ಹಂಗೆ ಇದೆ. ಏನೇನ್ ಡೆಮಾಲಿಶ್ ಆಗಿದೆ ಅದು ಹಂಗೆ ಇದೆ. ಯಾವ್ದು ಅದ್ರ ಮೇಲೆ ಆಲ್ಟ್ರೇಷನ್ ಯಾವ್ದು ಇಲ್ಲ. ಅಲ್ಲ, ಏನು ಆಲ್ಟ್ರೇಷನ್ ಮಾಡೋ ಅವಶ್ಯಕತೆ ಇಲ್ಲ ಸರ್, ಜಸ್ಟ್ ಮೇಂಟೈನ್ ಮಾಡಿದ್ರೆ ಸಾಕು. ಆಗಿನ ಗಾರೆ ಬರ್ತಿತ್ತಲ್ಲ, ಅದೇನೋ ಒಂದು ಸುಣ್ಣ, ಕೋಳಿ ಮೊಟ್ಟೆ, ಮರಳು ಅವನ್ನೆಲ್ಲ ಹಾಕ್ಬಿಟ್ಟು ಹರಿದು ಇದ್ರನ್ನ ಕಟ್ಟಿರೋದು. ಪಕ್ಷಿಗಳು ನೋಡ್ರಿ ಯಾವ ತರ ಹೋಗುತ್ತದು. ಪಿರಂಗಿ ಹೊಡೀರಿ. ನೋಡಿ ಸ್ನೇಹಿತರೆ, ಇದು ಪಿರಂಗಿ. ಆಗಿನ ಕಾಲದ್ದು ಅಲ್ಲಿ ಮದ್ದು ಇಟ್ಟಿದ್ರು ಅನ್ಸುತ್ತೆ, ಆ ಜಾಗದಲ್ಲಿ ಮದ್ದು. ಅಲ್ಲಿ ಮದ್ದಿಟ್ರೆ ಅದು ಆಚೆಯಿಂದ ಆ ಭಾಗದಿಂದ ಇಟ್ಟು ಇದು ಮಾಡ್ತಿದ್ರು ಅನ್ಸುತ್ತೆ. ಇದು ನೋಡಿ, ಇದು ಪಿರಂಗಿ. ನೋಡೋಣ, ಅಳ್ಳಾಡಿಸ್ರಿ ಅದು. ಅದು ಅದನ್ನ ಪಿರಂಗಿನ ಅಳ್ಳಾಡಿಸ್ರಿ. ಆಗುತ್ತಾ ನೋಡೋಣ? ಆಗುತ್ತೆ. ಆಗುತ್ತೆ. ಬಿಡ್ರಿ. ಬಟ್ಟಿಗೆ ಇಟ್ಟು ಬಿದ್ದದು. ಹೆವಿ ಇದೆ ನೋಡಿ ಸ್ನೇಹಿತರೆ, ಯಾವ ರೀತಿ ಇದೆ ಪಿರಂಗಿ ಬಳೆ. ಹೆಂಗ್ ಲಾಕ್ ಮಾಡಿ. ಯುದ್ಧೋತ್ಪನ್ನಗಳು. ಇದು ಚಿಕ್ಕ ಪಿರಂಗಿ. ಇಲ್ಲೊಂದು ಪಿರಂಗಿ. ಸ್ನೇಹಿತರೆ, ಇದಾಗಿತ್ತು ನಮ್ಮ ಬೀದರ್ ಜಿಲ್ಲೆಯ ಪ್ರವಾಸದ ಬೀದರ್ ಕೋಟೆಯ ಒಂದು ಸವಿಸ್ತಾರವಾದ ವಿವರಣೆ ನಿಮಗೆ ಕೊಟ್ಟಿದ್ದೀನಿ ಅನ್ನಿಸ್ತಾ ಇದೆ. ಇದು ನೋಡಿ, ಆ ಒಂದು ಸೂರ್ಯ ಅಸ್ತಮ ಆಗುವಂತ ಜಾಗ. ನಿಮ್ಗೆಲ್ಲ ಬೆಂಗಳೂರು ಮೈಸೂರು ಅವ್ರಿಗೆ ಈ ದಿಕ್ಕಿನಲ್ಲಿ ಪೂರ್ವ ದಿಕ್ಕಾದ್ರೆ ನೋಡಿ, ಇದು ಪೂರ್ವ ದಿಕ್ಕಿದು. ಅಂದ್ರೆ ಈ ದಿಕ್ಕಿಗೆ ನಮ್ಮ ಬೆಂಗಳೂರು ಮೈಸೂರು ಬರುತ್ತೆ ಅಂತ. ಈ ಒಂದು ಜಾಗ ಏನಿದೆಯಲ್ಲ, ಈ ಒಂದು ಜಾಗದಲ್ಲೇನೆ ಯುದ್ಧ ತರಬೇತಿ ನಡೀತಾ ಇತ್ತು. 5.5 ಕಿಲೋಮೀಟರ್ ಅಲ್ಲಿ, ಇದು 1.5 ಕಿಲೋಮೀಟರ್ ಜಾಗದಲ್ಲಿ ಯುದ್ಧ ತರಬೇತಿ ನಡೀತಿತ್ತು. ಈ ಒಂದು ನನ್ನ ವಿಡಿಯೋ ಭಾಗನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಅಲ್ಲಿ ಹಾಲ್ ಅಂತ ಹೊಡೀರಿ, ಎಲ್ಲ ನೋಟಿಫಿಕೇಶನ್ ಬರುತ್ತೆ. ಮುಂದೆ ಇಂಥ ಅದ್ಭುತವಾದ ಸ್ಥಳಗಳನ್ನ ತೋರಿಸ್ಕೊಂತ ಹೋಗ್ತೀನಿ. ಎಲ್ಲರಿಗೂ ನಮಸ್ತೆ.